ಇನ್ನು ಆಶಯಕ್ಕಾಗಿ ಭಾರತಕ್ಕೆ ಓಡೋಡಿ ಬಂದಂತ ಶೇಖ್ ಹಸೀನಾ ಜನರ ಸಂಘರ್ಷ ಆಕ್ರೋಶ ಹಿನ್ನೆಲೆ ನೆರವಿಗಾಗಿ ಬಂದಿದ್ದಾರೆ ಹಸೀನಾ ಅವರು. ಎಲ್ರಿಗೂ ಅಷ್ಟೇ ನೋಡಿ, ಭಾರತ ಕೊನೆಗೆ ನೆನಪಾಗುವಂಥದ್ದು. ಆದರೆ ಇಲ್ಲಿ ಒಳಗಿರುವವರು ಭಾರತ ಸೇಫ್ ಅಲ್ಲ ಅಂತ ಹೇಳ್ತಾರೆ ಒಂದಿಷ್ಟು ಮಂದಿ. ಅಂಥವ್ರು ಇದನ್ನ ನೋಡ್ಲೇಬೇಕಾಗತ್ತೆ. ನೋಡಿ, ಒಬ್ಬ ದೇಶದ ಪ್ರಧಾನಿಯ ಭಾರತಕ್ಕೆ ಓಡೋಡಿ ಬರ್ತಾರೆ, ಸೇಫ್ ಇದೆ ಭಾರತ. ಯಾಕಂತ ಹೇಳಿದ್ರೆ ಅವ್ರ ದೇಶದಲ್ಲಿದ್ರೆ ಆಗಲ್ಲ. ಯಾಕಂತ ಹೇಳಿದ್ರೆ ಬೇರೆ ಗಡಿ ವಿಚಾರ ಮತ್ತೊಂದು ಮಗದೊಂದು ಸಂಘರ್ಷ ಬೇರೆ. ಆದರೆ ಇಲ್ಲ ಆಗ್ತಾ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ ಸ್ವಪಕ್ಷದ ನಾಗರಿಕರೇ, ವಿದ್ಯಾರ್ಥಿಗಳೇ, ಯುವ ಪೀಳಿಗೆಯ ನಾಯಕರೇ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಪ್ರೆಸ್ ಮೀಟ್ ಶುರು ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರೆಸ್ ಮೀಟ್ ಅಲ್ಲಿ ಏನೆಲ್ಲ ಮಾತನಾಡ್ತಾ ಇದ್ದಾರೆ ನೋಡೋಣ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಅಗರ್ತಲಾದಲ್ಲಿ ಬಂದಿಳುವಂತಹ ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಪ್ರಧಾನಿ ರಾಜೀನಾಮೆಗೆ ಸಾಕಷ್ಟು ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಮೀಸಲಾತಿಯನ್ನ ವಿರೋಧಿಸಿ ಬಹಳ ಪ್ರಮುಖವಾಗಿ ಇಲ್ಲಿ ಇರ್ತಾ ಇರುವಂತದ್ದು ಈ ಪಾಕಿಸ್ತಾನ ಬಾಂಗ್ಲಾದೇಶ ಯಾವಾಗ ಡಿವೈಡ್ ಆಯ್ತಲ್ವಾ, ಆ ಸಂದರ್ಭದಲ್ಲಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಯಾರಿದ್ದಾರೆ ಅವರ ತಲೆಮಾರಿನವರೆಗೂ ಕೂಡ ಈಗ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಒಂದಾಯ್ತು ಎರಡಾಯ್ತು ತಲೆಮಾರು, ಮೂರನೇ ತಲೆಮಾರಿಗೂ ಯಾಕಪ್ಪ ಮೀಸಲಾತಿ ಕೊಡಬೇಕು? ಅವರೇನು ಹೋರಾಟ ಮಾಡಿದ್ರು, ಅವರಿಂದ ಏನು ದೇಶಕ್ಕೆ ಅನುಕೂಲ ಇದೆ ಎನ್ನುವಂಥದ್ದು ಈಗ ವಿದ್ಯಾರ್ಥಿಗಳ ಪ್ರಶ್ನೆ. ಸುಖ ಸುಮ್ಮನೆ ಅವರಿಗೆ ಮೀಸಲಾತಿಯನ್ನ ಕೊಟ್ಟು ಕೆಲಸವನ್ನ ಗಿಟ್ಟಿಸ್ಕೊಳ್ತಾ ಇದ್ದಾರಲ್ಲ, ಅದರಿಂದ ಏನಾಗುತ್ತೆ ದೇಶಕ್ಕೆ ಲಾಭ? ಅದರಿಂದ ಒಂದು ಒಳ್ಳೆ ವಿದ್ಯಾರ್ಥಿಗಳಿಗೆ ಓದ್ಕೊಂಡು ಬರ್ಕೊಂಡು ನಿದ್ದೆ ಬಿಟ್ಕೊಂಡು ಓದಿರುವಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಅಂತ ಮೀಸಲಾತಿ ಅವಶ್ಯಕತೆ ಇದೆಯಾ? ಸುಖ ಸುಮ್ಮನೆ ಮೂರನೇ ತಲೆಮಾರು ಹೋಗೋದು ಯಾಕೆ? ಅದೇ ಕಂಟಿನ್ಯೂಟಿ ಯಾಕೆ ಹೋಗುತ್ತೆ? ಅದನ್ನ ನೀವು ದಯಮಾಡಿ ತಡೆದು ನಿಲ್ಲಿಸಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ಆಗ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಪ್ರಧಾನಿ ಇರ್ಬೋದು ಶೇಖ್ ಹಸೀನಾ ಅವರು ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ನಾವು ಇದಕ್ಕೆ ಮಣಿಯೋದಿಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಎನ್ನುವಂಥದ್ದು ಕೂಡ ಇಲ್ಲಿ ಉದ್ದಟತನದ ಧೋರಣೆ ಕೂಡ ಆಗ್ತಾ ಇರುವಂಥದ್ದು. ಆದ್ರೆ ವಿದ್ಯಾರ್ಥಿಗಳಿರ್ಬೋದು, ವಿರೋಧ ಪಕ್ಷದಲ್ಲಿರ್ಬೋದು, ಒಂದಿಷ್ಟು ಯುವ ಮುಖಂಡರು ಇರ್ಬೋದು ಅಥವಾ ಸೇನಾ ನಾಯಕರು ಇರ್ಬೋದು, ಒಂಥರ ದಂಗೆಗೆ ಕಾರಣ ಆಗ್ತಾ ಇರುವಂಥದ್ದು. ಈ ದಂಗೆ ವಿಚಾರ ಈ ಹಿಂದೆ ಕೂಡ ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳನ್ನು ನೋಡಿದ್ವಿ ನಾವು. ಶ್ರೀಲಂಕಾದಲ್ಲಿ ಏನಾಯ್ತು, ಶ್ರೀಲಂಕಾ ರಾತ್ರಿ ಪ್ರಧಾನಿನೇ ಎಸ್ಕೇಪ್ ಆಗ್ಬಿಟ್ರು. ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂತ ಸಂದೀಪ್ ರೋಣಿಕ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ವಿದ್ಯಾರ್ಥಿಗಳ ವಾದ ಬಹಳ ಪ್ರಮುಖವಾಗಿರ್ತಾ ಇರುವಂತದ್ದು, ಮೂರನೇ ತಲೆಮಾರಿಗೂ ಮೀಸಲಾತಿ ಯಾಕೆ ಅಂತ ಕೇಳ್ತಾ ಇದ್ದಾರೆ ಅವರು. ಇನ್ನೊಂದು ಕಡೆಯಲ್ಲಿ ಅಲ್ಲಿನ ಸರ್ಕಾರ ಬಿಡ್ತಾ ಇಲ್ಲ. ಈಗ ಯಾವ ತರ ಈ ದ್ವಂದ್ವ ನಿಲುವಂತ? ಈ ದ್ವಂದ್ವ ನಿಲುವಿಗೆ ಕಾರಣ ಅಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರ ಕುಟುಂಬದವರಿಗೆ 3 ತಲೆಮಾರವರೆಗೂ ಕೊಡಬೇಕು ಅಂತಕ್ಕಂಥದ್ದು ಈಗಿನ ಅಧ್ಯಕ್ಷ ಅವರ ಹಸೀನಾ ಅವರ ತೀರ್ಮಾನ ಮತ್ತು ಅವ್ರ ಪಕ್ಷದ ತೀರ್ಮಾನ. ಬಟ್ ಇದು ರಾಜಕೀಯ ತಿರುವನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳು ಇದಕ್ಕೆ ವಿರೋಧಿಸ್ತಕ್ಕಂಥದ್ದು ಕಾರಣ ಸಹಜವಾದದ್ದು. ಕಾರಣ ಅಲ್ಲಿ ಒಂದು ನಿರುದ್ಯೋಗ ಇದೆ, ಬಡತನ ಇದೆ, ಮತ್ತೆ ಒಂದು ರಾಜಕೀಯವಾದ ಅಸ್ಥಿರತೆ ಅಂತಕ್ಕಂಥದ್ದು ಬಾಂಗ್ಲಾದೇಶಕ್ಕೆ ಒಂದು ರೀತಿ ಶಾಪ ಇದ್ದಂಗೆ. ಯಾಕೆಂದ್ರೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾರೋ ಅಲ್ಲಿ ಅದು ಹಿಂಸಾಚಾರದ ರೂಪದಲ್ಲಿ ಪರಿವರ್ತನೆಗೊಂಡು ಬಾಂಗ್ಲಾದೇಶಕ್ಕೆ ಅದು ಒಂದು ಹಿನ್ನಡೆಯನ್ನ ಮಾಡ್ತಾ ಬಂದಿದೆ. ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಬಾಂಗ್ಲಾದೇಶದಲ್ಲಿ ಒಂದು ರೀತಿಯಲ್ಲಿ ಡೆಮೋಕ್ರಸಿ ಅಥವಾ ಮಿಲಿಟರಿ ನೇತೃತ್ವದ ಒಂದು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಸೊ ಅದರಿಂದ ಇದು ಹೊಸದೇನಲ್ಲ. ಬಾಂಗ್ಲಾದೇಶದಲ್ಲಿ ಅಧ್ಯಕ್ಷರ ವಿರುದ್ಧ ಮತ್ತೆ ಮಿಲಿಟರಿ ಒಂದು ಸಪೋರ್ಟ್ ಇಲ್ಲದೆ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಚಳವಳಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಇದು ಮಿಲಿಟರಿ ಪ್ರೇರಿತವಾದ ಒಂದು ಒತ್ತಡ ಅವ್ರ ಮೇಲೆ. ಕಾರಣ ನೂರಾರು ವಿದ್ಯಾರ್ಥಿಗಳು ಅವರನ್ನ ಸಾವಿಗೆ ಒಳಗಾಗಿದ್ದಾರೆ. ಅದರಿಂದ ಜನರ ಆಕ್ರೋಶ 13 ಜಿಲ್ಲೆಗಳಲ್ಲಿ ಇದು ತಲುಪಿದೆ ಅಂತಕ್ಕಂಥದ್ದು ವರದಿಯಾಗಿದೆ. ಈ 13 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಈ ಒಂದು ಏನು ಆಕ್ರೋಶ ಇದೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಿಂಸಾಚಾರವ ಅಥವಾ ಇನ್ಯಾವುದೇ ರೀತಿಯಲ್ಲಿ ತಿರುವನ್ನು ತೆಗೆದುಕೊಂಡು ಬಾಂಗ್ಲಾದೇಶಕ್ಕೆ ಕಷ್ಟವಾಗುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಒಂದು ಏನು ಒಂದು ಗೌರವ ಇದೆ ಅಥವಾ ಅದರ ಒಂದು ಸ್ಥಾನಮಾನ ಇದೆ, ಅಲ್ಲಿ ಭದ್ರತೆ ಇದೆ, ಅದರ ಬಗ್ಗೆ ಅನುಮಾನ ಬರುತ್ತೆ ಅಂತ ಕಾರಣದಿಂದ ಹಾಗಾಗಿ ಮಿಲಿಟರಿ ಪ್ರವೇಶವನ್ನ ಮಾಡಿ ಅಧ್ಯಕ್ಷರಿಗೆ ಒತ್ತಡವನ್ನ ಮಾಡ್ತಾರೆ. ಈಗ ಅಧ್ಯಕ್ಷರಿಗೆ ಒತ್ತಡ ಬಂದಿರತಕ್ಕಂತಹದ್ದು ವಿದ್ಯಾರ್ಥಿಗಳದ್ದು ಒಂದಾದ್ರೆ ಮಿಲಿಟರಿ ಅವರಿಂದಲೂ ಸಹ ಅವರಿಗೆ ಜನರ ಒಂದು ಆಕ್ರೋಶದನ್ನ ತಡೆಯಲಿಕ್ಕೆ ಇದೊಂದು ಇಮ್ಮಿಡಿಯೇಟ್ ಆಗಿ ಒಂದು ಇಲ್ಲಿ ಬಹಳ ಪ್ರಮುಖ ಆಗಿರುವಂತದ್ದು, ಯಾಕೆ ಇವರು ಮೀಸಲಾತಿಯನ್ನ ಕೊಡೋಕೆ ಹೊರಟಿದ್ದಾರೆ, ಅದನ್ನು ಸ್ಟಾಪ್ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳ್ತಾ ಇರುವಂತ ಪ್ರಶ್ನೆ ಇಲ್ಲಿ. ಅಲ್ಲ, ಅವರ ಉದ್ದೇಶ ಏನಂತಂದ್ರೆ ಸರ್ಕಾರಕ್ಕೆ ಏನು ಲಾಭ? ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಏನು ಪ್ರಭಾವ ಇದೆ ಈ ಪಕ್ಷದ ಮೇಲೆ ಸದಾ ಇದ್ದೇ ಇದೆ. ಆದ್ರಿಂದ ಇವರುಗಳು ಆ ಒಂದು ಕೃತಜ್ಞತೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಅದು ಶೇಕಡಾವಾರು ಪ್ರಮಾಣದಲ್ಲಿ ಹೆಚ್ಚಾಗಿರುವುದರಿಂದ ವಿದ್ಯಾರ್ಥಿಗಳು ಅದನ್ನ ತಿರಸ್ಕರಿಸ್ತಾ ಇದ್ದಾರೆ ಅಥವಾ ಪ್ರತಿಭಟಿಸ್ತಾ ಇದ್ದಾರೆ. ಅದರಿಂದ ಆ ಒಂದು ಮೀಸಲಾತಿಯನ್ನ ಪ್ರಮಾಣವನ್ನು ಕಡಿಮೆ ಮಾಡಿದ್ರೆ
ಬಹುಶಃ ಹಸೀನಾರ್ ಅವರಿಗೆ ಒಂದು ರೀತಿಯಲ್ಲಿ ಸೇಫ್ ಆಗಿರ್ತಿತ್ತು, ಅಥವಾ ಒಂದು ರೀತಿಯಲ್ಲಿ ಈ ಚಾಲೆಂಜ್ ಅನ್ನ ಎದುರಿಸ್ತಕ್ಕಂಥ ಶಕ್ತಿ ಇತ್ತು. ಆ ಒಂದು ಪಕ್ಷದ ಸೇವೆ ಬಾಂಗ್ಲಾದೇಶಕ್ಕೆ ಹೋರಾಟ ಮಾಡಿರ್ತಕ್ಕಂಥವರಿಗೆ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅದನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಬೇಕು, ಚುನಾವಣೆಗಳಲ್ಲಿ ಅದನ್ನ ತಾವು ಮುಂದುವರಿಸಿಕೊಂಡು ಹೋಗಬೇಕು ಎಂತಕ್ಕಂಥ ಈ ಭಾವನಾತ್ಮಕವಾದ ದೇಶ ಪ್ರೇಮದ ಅಥವಾ ತ್ಯಾಗದ ಮನೋಭಾವನೆಯನ್ನ ತಮ್ಮ ಆಡಳಿತದಲ್ಲಿರ್ತಕ್ಕಂಥ ಅನೇಕ ತಪ್ಪುಗಳನ್ನ, ಭ್ರಷ್ಟಾಚಾರವನ್ನ ಮುಚ್ಚಲಿಕ್ಕೆ ಅಲ್ಲಿನ ಪಕ್ಷಗಳು ಈ ರೀತಿ ಮಾಡ್ತಕ್ಕಂಥದ್ದು ಸಹಜವಾಗಿದೆ. ಆದ್ರಿಂದ ಈ ರೀತಿಯ ಒಂದು ಒತ್ತಡ ಬಂದರೂ ಸಹ ಅವರು ಯಾವ ರೀತಿಯಲ್ಲಿ ಇದನ್ನು ಪರಿಹರಿಸಬಹುದಿತ್ತು, ಆ ಶೇಕಡಾವಾರು ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗಿತ್ತು. ಒಬ್ಬ ಪ್ರಧಾನಿಯಾಗಿ ಇದೆಲ್ಲವನ್ನು ಕೂಡ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೇ? ಮತ್ತೆ ಪ್ರಧಾನಿ ಯಾಕೆ? ಪ್ರಧಾನಿ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇದ್ರೂ ಸಹ ಪಕ್ಷದಲ್ಲಿರ್ತಕ್ಕಂಥ ಒತ್ತಡ ಇದೆಯಲ್ಲ, ಪಕ್ಷದವರ ಒಂದು ಒಂದು ರೀತಿಯಲ್ಲಿ ಏನಂತಾರೆ ನೀವು, ಅವರು ಪ್ರೆಷರ್ ಗ್ರೂಪ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಬಾಂಗ್ಲಾದೇಶವನ್ನ ಭಾರತಕ್ಕೆ ನಾವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಿಲಿಟರಿ ಯಾವಾಗ್ಲೂ ನಿಗಾ ಇಟ್ಟಿರುತ್ತೆ. ಭಾರತದಲ್ಲಿ ಮಿಲಿಟರಿ ಸಾಧ್ಯವಿಲ್ಲ, ಇದು ಪ್ರಜಾಪ್ರಭುತ್ವ. ಇಲ್ಲಿ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಏನನ್ನ ಹೇಳ್ತಾರೆ ಅದನ್ನ ನಾವು ಒಪ್ತೇವೆ. ಆದ್ರೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಬಗ್ಗೆಯೂ ಅಲ್ಲಿನ ಜನರಿಗೆ ನಂಬಿಕೆ ಇಲ್ಲ. ಈ ರೀತಿಯ ಸನ್ನಿವೇಶದಲ್ಲಿ ಪ್ರಧಾನಿಯವರು ಒಂದು ರೀತಿಯಲ್ಲಿ ದೊಡ್ಡ ತಪ್ಪನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಭಾರತಕ್ಕೆ ಓಡ್ ಬಂದ್ರೆ ಏನ್ ಸರಿ ಆಗ್ಬೋದು ಅಂತ ಸರ್? ಈಗ ಭಾರತಕ್ಕೆ ಬಂದ್ರೆ ಏನಾಗ್ಬೋದು? ಭಾರತಕ್ಕೆ ಆಶ್ರಯ ಪಡಿತಾರೆ, ಅಲ್ಲಿ ವಾತಾವರಣ ಕಡಿಮೆ ಆದ್ಮೇಲೆ ಬಹುಶಃ ಅವರು ವಾಪಸ್ ಹೋಗ್ತಾರೆ, ಅದು ವಾಪಸ್ ಹೋಗ್ದೇನೆ ಇರ್ಬೋದು. ಭಾರತ ಅವರಿಗೆ ಆಶ್ರಯವನ್ನ ಕೊಡ್ತಕ್ಕಂಥ ರಾಜತಾಂತ್ರಿಕವಾಗಿ ಒಂದು ರೀತಿಯಲ್ಲಿ ಭಾರತಕ್ಕೆ ಅನಿವಾರ್ಯ ಆಗುತ್ತೆ. ಅದರಿಂದ ಅಲ್ಲಿ ಅವರು ಏನು ಇವತ್ತು ಮಿಲಿಟರಿ ಇದೆಯಲ್ಲ ಅವರನ್ನು ಬಂಧಿಸಿ ಅವ್ರನ್ನ ಮತ್ತೆ ಕಾರಾಗೃಹ ಕಳಿಸ್ತಕ್ಕಂಥ ಸನ್ನಿವೇಶ ಬರಬಾರದು ಎನ್ನುವ ರೀತಿಯಲ್ಲಿ ಇಲ್ಲಿಗೆ ಅವರು ಪಲಾಯನ ಮಾಡಿರ್ತಾರೆ. ರಾಜಕೀಯ ಆಶ್ರಯವನ್ನ ತಾತ್ಕಾಲಿಕವಾಗಿ ಪಡೀತಾರೆ. ಮುಂದೆ ಈ ರೀತಿಯ ಅನೇಕ ಸನ್ನಿವೇಶಗಳನ್ನು ನಾವು ಹಿಂದೆ ನೋಡಿರೋದ್ರಿಂದ ಮುಂದೆ ಅಲ್ಲಿ ವಾತಾವರಣ ತಿಳಿಯಾದಾಗ ಮತ್ತೆ ಈ ಪಕ್ಷದ ಏನು ಬೆಂಬಲಿಗರಿದ್ದಾರೆ ಅಥವಾ ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳಿದ್ದಾರೆ, ವಿಧಾನಸಭೆಯಲ್ಲಿದ್ದಾರೆ, ಅವರುಗಳು ಮತ್ತೆ ಒಂದು ರೀತಿಯಲ್ಲಿ ಒಗ್ಗಟ್ಟನ್ನಾಗಿ ವಿರೋಧ ಪಕ್ಷಗಳನ್ನು ಎದುರಿಸಲಿಕ್ಕೆ ಹೋಗ್ತಾರೆ. ಆದ್ರಿಂದ ಸದ್ಯಕ್ಕಂತೂ ಮಿಲಿಟರಿ ಆಡಳಿತ ಅನಿವಾರ್ಯ. ಈ ಮಿಲಿಟರಿ ನೇತೃತ್ವದಲ್ಲಿ ಚುನಾವಣೆ ಇದೇ ವಿಷಯದಲ್ಲಾದ್ರೆ ಬಹುಶಃ ಹಸೀನಾರ್ ಅವರಿಗೆ ಸೋಲು ಉಂಟಾಗಬಹುದು ಅಂತಕ್ಕಂಥದ್ದು ನನ್ನ ಇನ್ನೊಂದು ಅಭಿಪ್ರಾಯ. ಸರ್, ಇದೆಲ್ಲ ಬೆಳವಣಿಗೆಗಳ ನಂತರ ಚುನಾವಣೆ ಆಗ್ಬೋದಾ, ಹೇಗೆ? ಹೌದು, ಮುಂದೆ. ಈಗ ಆಗುದಿಲ್ಲ. ಈಗಾದ್ರೆ ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯಲ್ಲಿ ಪೈಪೋಟಿ ಅಥವಾ ಹಿಂಸಾಚಾರಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಇರುವಾಗ ಈ ಬೆಂಕಿಯನ್ನ ಆರಿಸುವ ಒಂದು ನೆಪದಲ್ಲಿ ಅವರನ್ನ ದೇಶ ಬಿಟ್ಟು ತೊಲಗಿ ಅಥವಾ ನೀವು ದೇಶ ಬಿಟ್ಟು ಹೋಗಿ ಬೇರೆ ಕಡೆ ಆಶ್ರಯ ತೆಗೆದುಕೊಳ್ಳಿ ಅಂತ ಮಿಲಿಟರಿ ಸಲಹೆ ಕೊಟ್ಟಿರ್ಬೋದು. ಅದನ್ನು ಸಾಧ್ಯ ಇದೆ. ಯಾಕಂದ್ರೆ ಬಾಂಗ್ಲಾದೇಶದ ಇತಿಹಾಸವನ್ನು ನೋಡಿದ್ರೆ ಅದೊಂದು ಸಿಕ್ ಚೈಲ್ಡ್, ಅದೊಂದು ರೀತಿಯಲ್ಲಿ ಈ ಒಂದು ಮಿಲಿಟರಿಯ ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕಾಗಿ.